ಓ ಬೆಕ್ಕುಗಳು. ಓ ಇಷ್ಟೊಂದು ಬೆಕ್ಕಿದ್ಯಾ? ಈ ನಾಯಿ ಒಂಥರ ನೋಡಕ್ ಚೆನ್ನಾಗಿದೆ. ಇದ್ರೊಳಗೂ ಇದೆಯಾ? ಓ ಈ ತರ ಗೂಡೆಲ್ಲ ಮಾಡಿ ಸಾಕ್ತೆ. ಓ ಇಲ್ಲಿ ನಾಯಿಗಳ ಪ್ಲೇಟ್ ನ ತೊಳೆದಿಟ್ಟಿರೋದು ನೀವು? ಸೊ ಗೈಸ್ ನೋಡ್ಬೋದು, ನಮ್ಮ ಮನೇಲಿ ತಟ್ಟೆಗಳನ್ನ ತೊಳೆದಿರ್ತಾರಲ್ಲ ಅಷ್ಟು ನೀಟಾಗಿ ತೊಳೆದಿಟ್ಟಿದೆ. ಅಮ್ಮ ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳ್ಬೋದು? 68 ವರ್ಷ. 9 ಲೀಟ್ರು ದಿನಕ್ಕೆ. ಒಂದ್ಸತಿ ನಾಯಿಗಳನ್ನೆಲ್ಲ ಮದ್ದಾಕಿ ಯಾರೋ ಕೊಂದುಬಿಟ್ರು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬಂದಿರೋದು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಡಗ ಅಂತ ಒಂದು ಚಿಕ್ಕ ಹಳ್ಳಿಗೆ ಬಂದಿದ್ದೀನಿ. ಸೊ ಈ ಹಳ್ಳಿಯಲ್ಲಿ ಭವಾನಿ ಅವರು ಸುಮಾರು 20 ರಿಂದ 27 30 ಬೀದಿ ನಾಯಿಗಳನ್ನ ಮತ್ತು ಸುಮಾರು 10-15 ಬೆಕ್ಗಳನ್ನ ರೆಸ್ಕ್ಯೂ ಮಾಡಿ ಇಲ್ಲಿ ಸಾಕ್ತಾ ಇದ್ದಾರೆ. ಈ ರೀತಿ ಅನಿಮಲ್ ರೆಸ್ಕ್ಯೂ ಮಾಡಿರೋ ಸುಮಾರು ವಿಡಿಯೋಸ್ ನಾನು ಮಾಡಿದ್ದೀನಿ. ಸೊ ಆ ವಿಡಿಯೋಗಳಿಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವ್ರಿಗೆಲ್ಲ ಹೆಂಗ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನನಗೊಂದು ಚಿಕ್ಕದಾಗಿ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಬೇರೆ ಏನು ನೀವು ಕಷ್ಟಪಡೋದೇನಿಲ್ಲ, ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಸೊ ಚಾನಲ್ಗಾರ ಹೊಸೊಬ್ಬರಾಗಿರೋ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಸೊ ಇಲ್ಲಿ ಭವಾನಿ ಅವ್ರು ಯಾವ ರೀತಿ ಬೆಕ್ಕುಗಳನ್ನ ಮತ್ತು ನಾಯಿಗಳನ್ನ ಸಾಕ್ತಾ ಇದ್ದಾರೆ ನೋಡೋಣ ಬನ್ನಿ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರಮ್ಮ? ನನ್ನ ಹೆಸರು CB ಭವಾನಿ ಅಂತ. ನಿಮ್ಮ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡ್ಕೊಡ್ತೀರಾ ನಮ್ಮ ಜನರಿಗೆ? ನಾವು ಇಲ್ಲಿ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ ಕರಡ ಗ್ರಾಮದಲ್ಲಿ ಇದ್ದೀವಿ. ನಾನು ನಮ್ಮ ತವ್ರ ಮನೆ ಪೋಕಲ್ತೋಡು ಕೊಂಡಿ ಅಣ್ಣ ಇಲ್ಲಿ ಕರಡಕ್ಕೆ ಮದುವೆಯಾಗಿ ಬಂದಿದ್ದೀನಿ. ಆಮೇಲೆ ಹಸ್ಬೆಂಡ್ ತೀರಿ 29 ವರ್ಷ ಆಯ್ತು. ಒಬ್ಬಳೇ ಇರೋದು, ನನಗೆ 2 ಹೆಣ್ಣು ಮಕ್ಕಳು. ಅಮ್ಮ ನೀವು ಈ ಬೀದಿ ನಾಯಿಗಳನ್ನೆಲ್ಲ ರೆಸ್ಕ್ಯೂ ಯಾವಾಗ್ಲಿಂದ ಮಾಡ್ತಾ ಇದ್ದೀರಾ ನೀವು? ನಾನು ಸುಮಾರು ಒಂದು 10 ವರ್ಷದ ಮೇಲಿಂದ ಮಾಡ್ತಾ ಇದ್ದೀನಿ. ಒಂದ್ಸತಿ ನಾಯಿಗಳನ್ನೆಲ್ಲ ಮದ್ದಾಕಿ ಯಾರೋ ಕೊಂದುಬಿಟ್ರು. ಅದಕ್ಕೆ ನಾವು ನಾಯಿಗಳನ್ನ ಬಿಡೋದೇ ಇಲ್ಲ, ಬರೀ ಗೂಡಲ್ಲೇ ಸಾಕ್ತಾ ಇದ್ದೀವಿ. ಆಚೆ ಬಿಡಲ್ಲ? ಆಚೆ ಬೆಳಿಗ್ಗೆ ಒಂದ್ಸತಿ ಬಿಡ್ತೀವಿ, ಅಲ್ಲಿಂದ ಬಿಡಲ್ಲ. ಬಟ್ ಹೆಂಗ್ ಶುರು ಆಯ್ತಮ್ಮ ಇದು? ನಿಮ್ಗೆ ಅಂದ್ರೆ ನಿಮ್ಗೆ ಆಸಕ್ತಿ ಹೆಂಗ್ ಬಂತು ಈ ಪ್ರಾಣಿಗಳನ್ನ ಸಾಕ್ಬೇಕು ಅಂತ? ಆಸಕ್ತಿ ಅಂತ ಹೇಳಿದ್ರೆ ಇಲ್ಲಿ ಯಾರು ಹೆಣ್ಣು ನಾಯಿ ಮೇಲೆ ಸಾಕೋದಿಲ್ಲ. ರೋಡಲ್ಲಿ ಎಲ್ಲ ಇರ್ತವೆ, ನಮ್ಮ ಮನೆ ಹತ್ರನೆಲ್ಲ ಬಿಟ್ಟು ಬಿಡ್ತವೆ. ರೋಡಿಂದ ಆ ಕಡೆ ಈ ಕಡೆಯಿಂದ ಬರ್ತವೆ. ಅವ್ರಿಗೆ ಯಾರು ಅನ್ನ ಕೊಡ್ತಾರೆ, ಸಾಯ್ತವೆ ಇಲ್ಲದ್ರೆ. ಹಂಗೆ ನಾನೇ ತಂದು ಎಲ್ಲ ಬೀದಿ ನಾಯಿನ ಸಾಕಿದ್ದೀನಿ. ಎಲ್ಲಕ್ಕೂ ಆಪರೇಷನ್ ಮಾಡಿಸಿದ್ದೀನಿ. ಎಲ್ಲದಕ್ಕೂ ಸರ್ಜರಿ ಆಗಿದೆ? ಎಲ್ಲಕ್ಕೂ ಸರ್ಜರಿ ಆಗಿದೆ. ಸರ್ಜರಿ ಎಲ್ಲಿ ಮಾಡಿಸ್ತೀರಮ್ಮ ನೀವು? ವಿರಾಜಪೇಟೆಯಲ್ಲಿ ಮಾಡ್ತೀವಿ. ವಿರಾಜಪೇಟೆ. ಅಮ್ಮ ನಿಮ್ ನಾಯಿಗಳನ್ನೆಲ್ಲ ಒಂದ್ಸಲಿ ಪರಿಚಯ ಮಾಡಿಸ್ಕೊಡ್ತೀರಾ? ನೀವಿಲ್ಲಿ ಒಬ್ಬರೇ ಇರೋದಮ್ಮ ಈಗ? ನಿಮ್ಗೆ ಹಂಗಂದ್ರೆ ಈ ನಾಯಿ ಬೆಕ್ಗಳೇ ನಿಮಗೆ ಟೈಮ್ ಪಾಸು? ಇಲ್ಲೊಂದಿದ್ದಾನೆ, ಇವನಿಗೆ ಲಿವರ್ ಪ್ರಾಬ್ಲಮ್. ಇವನಿಗೆ ದಿವಸ ಒಂದು ಮಾತ್ರೆಯನ್ನು ಕೊಡಬೇಕು, ಟಾನಿಕ್ ಕೊಡಬೇಕು. ಎಲ್ಲ ಸರ್ಜರಿ ಆಗಿದೆ. ಈಗ ಮೊನ್ನೆ ಶುಕ್ರವಾರ 2 ನಾಯಿನ ಮಾಡಿಸ್ಕೊಂಡು ಬಂದಿದ್ದೀನಿ. ಓಕೆ 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 ಓಕೆ. ಇಲ್ಲೆಲ್ಲ ಇದೆಯಾ? ಇದ್ರೊಳಗೂ ಇದೆಯಾ? ಈ ತರ ಗೂಡೆಲ್ಲ ಮಾಡಿ ಸಾಕ್ತಾರೆ? ಎಲ್ಲ ಗೂಡೆ ಎಲ್ಲರಿಗೂ. ಇವನ್ನ ಗೂಡಿಗೆ ಸೇರಿಸ್ತೀವಿ. ಸರ್ಜರಿ ಆಗಿದೆ ಅಲ್ಲ, ಅದಕ್ಕೆ ನಾಯಿಗಳ ಜೊತೆ ಬಿಡಕ್ಕಾಗಲ್ಲ. ಎಲ್ಲಾದ್ರೂ ಜಗಳ ಮಾಡಿ ಕರ್ದು ಕಷ್ಟ ಆಗುತ್ತೆ ಅಂತ ಹೊರಗಡೆ ಕೊಡ್ತಾ ಇದ್ದೀವಿ. ಅಮ್ಮ ಇಲ್ಲಿ ನಾಯಿಗಳಿಗೆ ಏನಾರು ಹೆಸರಿಟ್ಟಿದ್ರೆ ನೀವು? ಹೆಸರು ಏನಿಲ್ಲ, ಹಂಗೆ ಕರ್ಕೊಳ್ಳೋದು ಕುಟ್ಟಿ ಗಿಟ್ಟಿ ಅಂತ. ಕೊಟ್ಟೆ ಗಿಟ್ಟಿ ಅಂತ. ಈ 2 ನಾಯಿಗಳು ಬಂದು ಎಷ್ಟು ದಿವಸ ಆಯ್ತು? ಇವರೆಲ್ಲ ಬರೀ 1 ವರ್ಷದ ನಾಯಿಗಳೇ ಜಾಸ್ತಿ ಇರೋದು ನಮ್ಮಲ್ಲಿ. ಇನ್ನೊಂದು 3 ವರ್ಷದ ನಾಯಿಗಳು. ಹಾಗೆ ಬಂದ ನಾಯಿ ಇವರೆಲ್ಲ 8 ತಿಂಗಳ ನಾಯಿ ಮರಿಗಳು. ಸುಮಾರಿಂದ ಆಕ್ಸಿಡೆಂಟ್ ಆಗಿ ರೋಡ್ಗೆ ಹೋಗಿ ಅವರು ಸಾಯೋದುಂಟು. ಒಂಥರ ಅದಕ್ಕೆ ಈಗ ಬಿಡೋದೇ ಯಾವ್ದು. ಅಮ್ಮ ಇಲ್ಲಿ ಏನಾದ್ರು ಆ ರೀತಿ ಇಲ್ಲಿ ಬಂದ್ಮೇಲೆ ಏನಾದ್ರು ಸತ್ತೋದ್ರೆ ಏನ್ ಮಾಡ್ತೀರಾ? ಅದನ್ನ ಬಂದ ಮೇಲೆ ಸತ್ತೋದ್ರೆ ಏನ್ ಮಾಡಕ್ಕಾಗಲ್ಲ, ಗುಂಡಿ ಹೋಗೋಣ ಹಾಕೋದು, ಇನ್ನೇನ್ ಮಾಡೋದು. ಇಲ್ಲೇ ಸುತ್ತಮುತ್ತ ಎಲ್ಲರೂ ಗುಂಡಿ ತೊಳ್ಬಿಟ್ಟು. ಅಮ್ಮ ಇವಕ್ಕೆ ಡೈಲಿ ಊಟ ಏನ್ ಕೊಡ್ತೀರಾ ನೀವು? ನಾವು ಬೆಳಿಗ್ಗೆ ಒಂದು 7:30 ಗಂಟೆಗೆ ಹಾಲು ಅನ್ನ, ಸಾಯಂಕಾಲ 3-3:30 ಗಂಟೆಗೆ ಹಾಲು ಅನ್ನ. 2 ಟೈಮು ಹಾಲು ಅನ್ನ. ಮಾಂಸನ ತಿನ್ನೋದಿಲ್ಲ, ಅದಕ್ಕೆ ಮಾಂಸ ಕೊಡಲ್ಲ. ಓಕೆ ಓಕೆ. ನೀವು ಸಸ್ಯಾಹಾರಿ ಆಗಿರೋದು? ಅಕಸ್ಮಾತ್ ಎಲ್ಲಾದ್ರೂ ಆಳುಗಳು ಎಲ್ಲ ತಂದ್ರೆ ಹಾಕೊಡ್ತೀವಿ. ಅಂದ್ರೆ ಅವ್ರು ಹಾಕ್ತಾರ ಅವಾಗ ಅವಾಗ. ಈಗ ಒಂದ್ 30 ನಾಯಿ ಇದೆ ಅಲ್ವಾ? ಸೊ ಎಷ್ಟು ಅನ್ನ ಬೇಕಾಗುತ್ತೆ ರೈಸ್ ನಿಮ್ಗೆ? 10 ಸಾವಿರ ಅನ್ನ ಬೇಕು. 10 ಸಾವಿರ ಒಂದ್ ಟೈಮಿಗೂ ಅಥವಾ ಒಂದ್ ದಿನಕ್ಕ? ಒಂದು ದಿನಕ್ಕೆ ಒಂದು 10 ಸಾವಿರ ಅನ್ನ. ಅಂದ್ರೆ ನೀವೇ ಬೇಯಿಸ್ಬಿಟ್ಟು ನೀವೇ ಬೇಯಿಸಿ ನಾನೇ ಹಾಕೋದು. ಆಳುಗಳಿಗೆಲ್ಲ ಹಾಕಕ್ಕೆ ಹೇಳೋದಿಲ್ಲ, ಅವರು ಹಾಕೋದು ಇಲ್ಲ, ನಾನೇ ಹಾಕೋದು. ಅಂದ್ರೆ ನಿಮ್ ರೀತಿ ಯಾರು ಬೇರೆಯವ್ರು ನೋಡ್ಕೊಳಕ್ ಆಗಲ್ಲ. ನಾವು ಕ್ಲೀನ್ ಆಗಿ ನಾಯಿಗೆ ನಾವು ಹೇಗೆ ಊಟ ಮತ್ತೆ ಅವ್ರ ಪ್ಲೇಟ್ ಎಲ್ಲ. ಓ ಇಲ್ಲಿ ನಾಯಿಗಳ ಪ್ಲೇಟ್ ನ ತೊಳೆದಿಟ್ಟಿರೋದು ನೀವು? ಸೊ ಗೈಸ್ ನೋಡ್ಬೋದು, ನಮ್ಮ ಮನೇಲಿ ತಟ್ಟೆಗಳನ್ನ ತೊಳೆದಿಡ್ತಾರಲ್ಲ ಅಷ್ಟು ನೀಟಾಗಿ ತೊಳೆದಿಟ್ಟಿದೆ. ಇದು ಆಪರೇಷನ್ ಆಗಿ 1 ತಿಂಗಳು ಆಯ್ತು. 2 ಹೌದಾ? ಅದೆರಡು ಈಗ ಮೊನ್ನೆ ಶುಕ್ರವಾರ ಆಗಿದೆ.
ಚಿಪ್ 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 ಚಿಪ್. ಒಟ್ಟು ಬೆಳಗ್ಗೆ ಒಂದ್ಸಲಿ ಮಾತ್ರ ಆಚೆ ಓಡಾಡಕ್ ಬಿಡ್ತೀರಾ? ಬೆಳಿಗ್ಗೆ ಮಾತ್ರ ಒಂದು 6:30 ಗಂಟೆ ಬಿಡ್ತೀನಿ. 7:30 ಎಲ್ಲ ಅವರೇ ಬಂದು ಸೇರ್ಕೊಳ್ತಾರೆ. ಅವರೇ ಬಂದು ಸೇರ್ಕೊತಾರೆ. ಅವ್ರಿಗೆ ಅದೇನು ತೊಂದರೆ ಏನಿಲ್ಲ. ಎಲ್ಲೂ ಓಡಾಗೋದು ಆಚೆ ಎಲ್ಲೂ ಹೋಗಲ್ಲ. ಹೋಗಲ್ಲ ಅವ್ರು ಈ ಮೂರಿಂದ ಆ ಕಡೆ ಹೋಗಲ್ಲ, ಈ ಮೂರಿಂದ ಆ ಕಡೆ ಹೋಗಲ್ಲ. ಒಟ್ಟು ಇಲ್ಲೇ ಸುತ್ತಮುತ್ತನೇ ಇರ್ತವೆ. ತುಂಬಾ ಅನ್ನ ಸಿಕ್ಕುತ್ತಲ್ಲ, ಯಾಕೆ ಹೋಗ್ಬೇಕು ಅವರು? ಹೌದೌದು, ನಿಜ. ಅನ್ನನೇ ತಿಂದಿರ ಕಾಣೋದಿಲ್ಲ, ಹೊಟ್ಟೆ ಹಸಿ ಇಲ್ಲ. ಬಾ, ಇದು ಇದ್ರ ನಾಯಿ. ಈ ನಾಯಿ ಒಂಥರ ನೋಡಕ್ ಚೆನ್ನಾಗಿದೆ. ಇದು ಹೌದಾ? ಹೌದಾ? ಇದಕ್ಕೇನಾರು ಹೆಸರಿಟ್ಟಿದ್ದೀರಾ? ಯಾವುದಕ್ಕೂ ಹೆಸರಿಲ್ಲ. ಯಾವುದಕ್ಕೂ ಹೆಸರಿಲ್ಲ. ನನಗೆ ಹೆಸರು ಹಾಕಕ್ಕೆ ಟೈಮು ಇಲ್ಲ ಇವರಿಗೆ. ಗೂಡು ಅಷ್ಟೇ, ಎಲ್ಲನ ಬೆಳಿಗ್ಗೆ ಕ್ಲೀನ್ ಮಾಡಿ ಪ್ಲೇಟ್ ಎಲ್ಲ. ಹೌದಮ್ಮ, ಗೂಡೆಲ್ಲ ತುಂಬಾ ನೀಟಾಗಿದೆ. ಅಮ್ಮ, ಇದು ನಿಮ್ ಸ್ವಂತ ಜಾಗದಲ್ಲೇ ಮಾಡ್ತಿರೋದಲ್ಲ? ನಾನು ಸ್ವಂತ ಜಾಗದಲ್ಲಿ. ಸ್ವಂತ ಜಾಗ. 4 ಕುಂಟು ಬನ್ನಿ, 3. ಹೌದಾ ಅಮ್ಮ? ಇಲ್ಲಿ ಹಸುನು ಸಾಕಿದ್ದೀರಾ ನೀವು? ಒಂದು ಹಸು ಒಂದು ದೊಡ್ಡದೊಂದು ಕರೆ ಇದೆ, ಗೂಳಿ ಗೂಳಿ ಅಂತ. ಇಲ್ಲಿ 3. ಓ, ಇಲ್ಲೂ ಮರಿ ಇದೆ. ಅದಕ್ಕೆ ಹುಷಾರಿಟ್ಟಿಲ್ಲ, ಇವತ್ತಿಂದ ಗೂಡಿಗೆ ಸೇರ್ಸೋದು. ಅವನ ಮನೆಯೊಳಗೆ ಇರಿಸ್ಕೊಂಡಿದ್ದೆ ಅವನ್ನ. ಇವಕ್ಕೆಲ್ಲ ಎಷ್ಟು ತಿಂಗಳಾಗಿರ್ಬೋದಮ್ಮ? ಇವರಿಗೆಲ್ಲ ಒಂದು 3 ತಿಂಗಳಾಗಿದೆ ಅಷ್ಟೇ. 3 ತಿಂಗಳು. ಎಲ್ಲ ಸಣ್ಣ ಸಣ್ಣ ಇದೆ. ಆ ಮರಿನೂ ಇನ್ನೊಂದು ಅದು ಉಂಟಲ್ಲ, ಅದನ್ನ ಸಣ್ಣದಾಗಿ ಒಂದು ಕಲ್ಲು ಸಿರಲ್ಲಿ ಹಾಕ್ಬಿಟ್ಟಿದ್ರು ಅದನ್ನ. ಹೌದಾ? ಗಂಡು ಮರಿಗಳನ್ನ ಸಹ ಬಿಡ್ತಾರೆ, ಹೆಣ್ಣು ಮರಿ ಅಲ್ಲ. ಅದರಲ್ಲಿ ಒಂದು ಗಂಡು ಮರಿ ಇದೆ. ಹೌದಾ? ಯಾವ್ದು ಕೊಚ್ಚಲ್ಲ? ಯಾರು ಬಂದಾಗ ಮಾತ್ರ ಈ ರೀತಿ ಬೊಗಳೋದು, ಇಲ್ಲ ಅಂದ್ರೆ ಸುಮ್ಮನೆ ಇರ್ತವೆ. ಯಾರೋ ಗಾಡಿ ಓಡಾಡಿದ್ರೆ ಓಡಾಡಿದ್ರೆ ಸೌಂಡ್ ಮಾಡಕ್ಕೆ ಈ ಸಣ್ಣ ಮರಿಗಳು ದೊಡ್ಡದಾಗಬೇಕು ಸರ್ಜರಿ ಮಾಡೋಕೆ. ಇಲ್ಲಾಂದ್ರೆ ಬೀದಿ ನಾಯಿ ಸಿಕ್ಕಿದ್ರು ಅದನ್ನ ತಗೊಂಡೋಗಿ ಮಾಡಿಸ್ತೀವಿ ನಾವು. ಹೌದಾ? ಬೀದಿ ನಾಯಿ ರೋಡಲ್ಲಿ ಯಾರಾದ್ರೂ ಹೆಣ್ಣು ನಾಯಿನಲ್ಲಿ ಬಿಟ್ಬಿಟ್ರೆ ಹಿಡ್ಕೊಂಡು ಹೋಗಿ ಮಾಡ್ಸೋದೆ. ಅಮ್ಮ, ಒಂದ್ ಸರ್ಜರಿ ಮಾಡ್ಸಕ್ ಎಷ್ಟು ಖರ್ಚು ಆಗ್ಬೋದು ನಿಮ್ಗೆ? ಎಲ್ಲರಿಗೂ 3,000 ತೆಗಿತಾರೆ. ನನಗೆ 2,500. ನನಗೆ ಮಂಗಳೂರಿಂದ 1,200 ರೂಪಾಯಿ ದುಡ್ಡು ಬರುತ್ತೆ. ಹೌದಾ? ಆ ರೂಮು ಅವ್ರು ಮಂಗಳೂರವರೇ ಕಟ್ಸ್ಕೊಟ್ಟಿದ್ರು. ಹೌದಾ? ಅದು ಪ್ರಾಣಿದಯ ಸಂಘದಿಂದ. ಪ್ರಾಣಿದಯ ಸಂಘದಿಂದ. ಈಗಲೂ ಒಂದು ನಾಯಿಗೆ 1,500 ರೂಪಾಯಿ ಮಂಗಳೂರಿಂದ ಬರ್ತದೆ. ಅಂದ್ರೆ ಒಂದ್ ನಾಯಿ ಸರ್ಜರಿ ಮಾಡ್ಸಿದ್ರೆ ಒಂದು ನಾಯಿಗೆ 1,500 ರೂಪಾಯಿ ಬರ್ತದೆ. ಓಕೆ ಅಮ್ಮ, ನಿಮ್ಗೆ ಒಂದ್ ತಿಂಗಳಿಗೆ ಈ ಊಟ ಹಾಕಿ ಸಾಕಕ್ಕೆ ಮತ್ತು ಮೆಡಿಸಿನ್ ಎಲ್ಲ ಕೊಡಕ್ಕೆ ಎಷ್ಟು ಖರ್ಚು ಆಗ್ಬೋದು? 25,000 ರೂಪಾಯಿ ಬೇಕು. ಜಾಸ್ತಿ ಹುಷಾರಿಲ್ಲದ್ರೆ ಪ್ಯಾಟೆಗೆ ತಗೊಂಡೋಗ್ಬೇಕು, ಡ್ರಿಪ್ಸ್ ಕೊಡ್ಬೇಕು, ಕಡಂಗಕ್ಕೆ ತಗೊಂಡೋಗ್ಬೇಕು. ಇಲ್ಲೊಬ್ರು ಆಶಾ ಅಂತ ಒಬ್ರು ಇದ್ದಾರೆ, ಬೇಕಂತ. ಅವಳು ಸುಮಾರಾಗಿ ಮನೇಲಿ ಮಾಡ್ಕೊಡ್ತಾಳೆ ಸಣ್ಣ ಪುಟ್ಟಕ್ಕೆಲ್ಲ. ದೊಡ್ಡದಲ್ಲಾದ್ರೆ ಪೇಟೆಗೆ ಹೋಗ್ಬೇಕು. ಅಮ್ಮ, ಒಟ್ಟು ನೀವು ನಿಮ್ ಸ್ವಂತ ಖರ್ಚಲ್ಲೇ ಮಾಡ್ತಿರೋದಾ ಅಥವಾ ಹೆಂಗೆ? ಸ್ವಂತ ಖರ್ಚಲ್ಲೇ ಮಾಡೋದು. ಯಾರಿಂದ ಒಂದು ಪೈಸಾ ದುಡ್ಡು ಸಿಕ್ಕಲ್ಲ. ಇದು ವೆಟನರಿಯಿಂದ ಸ್ವಲ್ಪ ಫ್ರೀ ಆಗಿ ಔಷಧಿ ಯಾವ್ದೆಲ್ಲ ಸಿಕ್ಕುತ್ತೆ. ಇನ್ನೆಲ್ಲ ನನ್ನ ತೋಟದ ದುಡ್ಡೆಲ್ಲ ಇವರಿಗೆ ಹಾಕ್ತೀನಿ. ನನಗೆ ಏನು ಮಾಡಕ್ ಆಗ್ತಾ ಇಲ್ಲ ಈಗ. ಅಮ್ಮ, ನಿಮ್ದು ತೋಟ ಎಷ್ಟಿದೆ ಇಲ್ಲಿ? ನನಗೆ 3 ಎಕರೆ ತೋಟ ಇದೆ. ಏನ್ ಬೆಳೆದಿದ್ದೀರಾ ಅಮ್ಮ? ಎಲ್ಲ ಕಾಫಿ. ಅಲ್ಲೇ ಅಂದ್ರೆ ಆಳ್ಗಳು ಕೆಲ್ಸಕ್ಕೆ ಬರ್ತಾರೆ? ಆಳುಗಳು ಕೆಲ್ಸಕ್ಕೆ ಬರ್ತಾರೆ. ನೀವು ಇಲ್ಲಿ ನಾಯಿಗಳನ್ನ ನೋಡ್ಕೊಂಡು ಆರಾಮಾಗಿದೆ. ಹೋಗ್ತೀನಿ ತೋಟಕ್ಕೆ ನೋಡಕ್ಕೆ, ಕೆಲಸ ಮಾಡಕ್ಕೆ ಆಗಲ್ಲ ಈಗ. ಅಮ್ಮ, ನಿಮ್ಗೆ ವಯಸ್ಸು ಎಷ್ಟು ಅಂತ ಕೇಳ್ಬೋದು? 68 ವರ್ಷ ತುಂಬ್ಳಿಗೆ ಆಯ್ತು. 68 ವರ್ಷ. ಆದ್ರೂ ನೀವು ತುಂಬಾ ಗಟ್ಮುಟ್ಟಾಗಿದ್ದೀರ. ಮಾಡ್ತೀನಿ. ನನಗೆ ಅದೊಂಥರ ಕೂತ್ರೆ ಒಂಥರ ಇನ್ನ ಕೂತಲ್ಲೇ ಆಗ್ಬಿಡ್ತೀನಿ. ಅದಕ್ಕೆ ನಡ್ಕೊಂಡು ಮಾಡ್ತೀನಿ ನಾನು. ಒಟ್ಟು ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರ್ಬೇಕು ನಿಮ್ಗೆ. ನಾ ಬೆಳಿಗ್ಗೆ ಸಾಯಂಕಾಲ ನನಗೆ ಇವ್ರದೇ ಕೆಲಸ ಇರುತ್ತಲ್ವಾ, ಕೃಷಿ ಕೆಲಸ ಇರುತ್ತೆ ಇವ್ರದ್ದು. ಇದೇ ಕೆಲಸ ಬೆಕ್ಕದು ನಾಯಿದು. ನಿಮ್ ಬೆಕ್ಕಳೆಲ್ಲ ಎಲ್ಲಿದೆ ಅಮ್ಮ? ಆ ಕಡೆ ಇದೆಯಾ? ಅವಳೆಲ್ಲ ಒಂದು ಅಂಚಿ ಮೇಲೆ ಅಲ್ಲಿ ಶಕೆ ಅಲ್ವಾ. ಒಟ್ಟು ಬೆಕ್ಕಳೆಲ್ಲ ಆಚೆ ಹೋಗ್ತವೆ, ಗೂಡಲ್ಲಿ ಇರಲ್ಲ? ಇಲ್ಲ ಇರ್ತವೆ. ಗೂಡಲ್ಲಿ ಇದೆ ಈಗ. ಗೂಡಲ್ಲಿ ಇದೆಯಾ ಈಗ? ನನಗೆ ಮನೆಗೆ ಒಂದು ಜನ ಬೇಕು. ಅಲ್ಲಿ ಒಂದು ಹೆಂಗಸು ಬರ್ತಾಳೆ ಆಯ್ತಾ, ಅವಳು ಚೆನ್ನಾಗಿ ಕೆಲಸ ಮಾಡಲ್ಲ. ನಂಗೆ ಸುಧಾರಣೆಗೆ ಆಗಷ್ಟೇ. ಎಲ್ಲ ಹುಷಾರಿಲ್ಲ ಬೆಕ್ಕುಗಳಿಗೆಲ್ಲ ಔಷಧಿ ಕೊಡ್ತಾ ಇದೀನಿ ಮಾತ್ರ. ಎಲ್ಲ ಜ್ವರ. ಹೌದಾ? ಇದು ಬೆಕ್ಕುಗಳ ರೂಮು. ಬೆಕ್ಕುಗಳು. ಓ, ಇಷ್ಟೊಂದು ಬೆಕ್ಕಿದ್ಯಾ? ಇನ್ನೂ ಉಂಟು.
ಎಲ್ಲೆಲ್ಲ ಹೊರಗಡೆ ಹೋಗಿದಾರೆಲ್ಲ. ಹಾ ಹಾ ಹಾ. ಪೆಡಿಗ್ರಿ ಆಡ್ಸಿದ್ರೆ ಎಲ್ಲ ಬರ್ತಾರೆ ಬಿಡಿ. ಪೆಡಿಗ್ರಿ ಆಡ್ಸ್ಬೇಕಾ? ಇರಿ. ಹಾ ಹಾ. ಪೆಡಿಗ್ರಿ ಕೊಡ್ತೀರಾ ಡೈಲಿ? ಬ ಬ ಬ. ಆಯ್ತು 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 ಆಯ್ತು. ಬಾ 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 ಬಾ. ಇಲ್ಲೇನು ನಾಯಿ ಉಂಟು, ಅವನು ಸ್ವಲ್ಪ ಒಳಗೆ ಪರ್ಮನೆಂಟ್ ಒಳಗೆ ಅವನು. ಹೌದಾ? ಏನಕ್ಕೆ? ಅದಕ್ಕೆ ಡಿಗ್ರಿ ಹಾಲು ಅದು ಮಾಮೂಲು. ಅದಾದ್ರೆ ಸ್ವಲ್ಪ ಅವನಿಗೆ ನಡೆಯೋಕ್ಕೆ ಕಷ್ಟ. ಹೌದಾ ಹೌದಾ. ಹಾ 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 ಹಾ. ಅಮ್ಮ ಬೆಕ್ಕುಗಳಿಗೂ ಸರ್ಜರಿ ಆಗಿದೆಯಾ? ಬೆಕ್ಕುಗಳಿಗೆ ಯಾವ್ದು ಸರ್ಜರಿ ಆಗಿಲ್ಲ ಆಗಿಲ್ಲ. ಬೆಕ್ಕುಗಳು ನಮ್ದು ಸುಮಾರಿದೆ, ಮರಿ ಹಾಕಿದ್ದು. ಬಾಕಿ ಸುಮಾರೆಲ್ಲ ಕಾಪಿ ಮರಗೆ ಹರಿಸಿ ಬಿಟ್ಟು ಬಿಡ್ತಾರೆ. ಅಲ್ಲಿ ಮೂಲಲ್ಲಿ ಕಾಪಿ ಮರ ಉಂಟು, ಆ ಕಾಪಿ ಮರ ಹರಿಸಿ ಬಿಟ್ಟು ಬಿಡೋದು. ಅವರೇ ಬರ್ತಾರೆ, ಬೆಕ್ಕುಗಳು ವಾಸನೆ ಇರುತ್ತಲ್ವಾ, ಹೌದೌದು. ಅವರೇ ಬರ್ತಾರೆ. ಒಟ್ಟು ಮನೆ ಒಳಗೆಲ್ಲ ಆರಾಮಾಗಿ ಓಡಾಡ್ಕೊಂಡು ಇರ್ತವೆ ಬೆಕ್ಕು ನಾಯಿಗಳೆಲ್ಲ. ಈಗ ಇವ್ರನ್ನ ಬಿಡಲ್ಲ, ಅಲ್ಲಿ ಒಬ್ರು ನಾಯಿಗಳಿದೆ, ನಾಯಿಗಳು ಹಿಡಿದು ಬಿಡ್ತಾರೆ. ಬಿಟ್ಟ ಮೇಲೆ 1 ಗಂಟೆ ನೋಡ್ಕೊಳ್ತೀನಿ, ಬೆಳಿಗ್ಗೆನು ಸಾಯಂಕಾಲ. ಇದ್ದಾನೆ ಬೆಳಿಗ್ಗೆ ಅವ್ನು ನೋಡ್ಕೊಳ್ತಾನೆ, ಮಧ್ಯಾಹ್ನ ನಾನು ನೋಡ್ಕೊಳ್ತೀನಿ. ನಿಮ್ಗೆ ಇಷ್ಟವಾಗಿರೋ ನಾಯಿ ಬೆಕ್ಕು ಯಾವ್ದಾರ ಇದೆಯಾ? ಎಲ್ಲ ಇಷ್ಟನೇ, ಆದ್ರೆ ಇವನೊಬ್ಬ ಮಾತ್ರ ಒಳಗೆ, ಇವನ್ನ ಎಲ್ಲಿ ಬಿಡಲ್ಲ. ಅವನಂದ್ರೆ ಸ್ವಲ್ಪ ಜಾಸ್ತಿ ಇಷ್ಟ. ಜಾಸ್ತಿ ಇಷ್ಟ. ಎಷ್ಟು ವರ್ಷ ಆಯ್ತು ಅವನು ಬಂದು? ಅವನು ಬಂದು 1.5-2 ವರ್ಷ ಆಗ್ಲಿಕ್ಕಾಯ್ತು. 2 ವರ್ಷ ಚೆನ್ನಾಗಿದ್ದ ಅವನು. ಅದೇನಾಯ್ತು, ನಮ್ದೊಂದು ದೊಡ್ಡ ನಾಯಿ ಇತ್ತು, ಅದು ಈಗ ಸತ್ತೋಯ್ತು ಹಾರ್ಟ್ ಅಟ್ಯಾಕ್ ಆಗಿ. ಆ ನಾಯಿ ಕಚ್ಚಿದ್ಮೇಲೆ ಒಂದು ವೆಟನರಿಗೆ ಹೇಳ್ದೆ ಇಂಜೆಕ್ಷನ್ ಮಾಡಕ್ಕೆ, ಅವನ್ನೆಲ್ಲ ನರಕ್ಕೆ ಚುಚ್ಚು ಬಿಟ್ಟಿದ್ದಾನೆ. ಅದು ಏನಾಯ್ತು, ಕಾಲು ಬರದಾಗ ಆಗ್ಬಿಡ್ತು. ಅಯ್ಯೋ. ಹಂಗೆ ಅದಕ್ಕೆ ಕಡು ಎಣ್ಣೆ ಎಲ್ಲ ಹಾಕಿ ಈಗ ನಡೀತಾನೆ. ದನ ಉಂಟು ನಮ್ದು, ಒಳ್ಳೆ, ನೀವು ನೋಡ್ಬೇಕಾದ್ರೆ ಒಳ್ಳೆ ದನ. ಎಲ್ಲಿದೆ ಈಗ? ಗದ್ದೆಲಿ ಉಂಟು. ಗದ್ದೆಲು ಎಷ್ಟು ದೂರ ಆಗುತ್ತೆ? ಇಲ್ಲೇ ಹತ್ರ. ಓಕೆ ಓಕೆ, ಹೋಗೋದಾ? ಎಂತ ಕೊಂಡು ಪಾಕ್ಸಿಯಾ? ಎಂತ ದಿನಕ್ಕೊಂದು ಎಷ್ಟು ಲೀಟರ್ ಹಾಲು ತರ್ತೀರಾ ಅಮ್ಮ ನೀವು? ನಾವು 9 ಲೀಟರ್ ಹಾಲು ತರ್ತೀನಿ. 9 ಲೀಟರ್ ದಿನಕ್ಕೆ? ದಿನಕ್ಕೆ 9 ಲೀಟರ್. ಅದೇ ಪ್ಯಾಕೆಟ್ ಹಾಲೇ ಯೂಸ್ ಮಾಡೋದಾ? ಪ್ಯಾಕೆಟ್ ಹಾಲು 1 ಲೀಟ್ರು ನಾಡ ಹಾಲು ಕೊಡ್ತಾರೆ. ಅಮ್ಮ, ಈ ರೀತಿ ಪ್ರಾಣಿಗಳನ್ನೆಲ್ಲ ಸಾಕ್ತಾರಲ್ಲ, ಅಂದ್ರೆ ನಿಮ್ ತರನೇ ಸುಮಾರು ಜನಕ್ಕೆ ಈ ಪ್ರಾಣಿಗಳ ಬಗ್ಗೆ ಇಷ್ಟ ಇರುತ್ತಲ್ಲ, ಅವ್ರಿಗೆಲ್ಲ ಒಂದು ಸಂದೇಶ ಕೊಡ್ತೀರಾ ಅಂದ್ರೆ ಏನ್ ಕೊಡ್ತೀರಾ? ಸಂದೇಶ ಎಲ್ಲ ನಾಯಿಗಳನ್ನ ಎಲ್ಲಿ ಬಿಡಬೇಡಿ, ಯಾರಾದ್ರೂ ಒಂದ್ 2 ನಾಯಿ ಸಾಕ್ಲಿ. ಅಷ್ಟು ಆದ್ರೂ ಹೆಣ್ಣು ನಾಯಿದು ಸಂಖ್ಯೆ ಕಮ್ಮಿ ಆಗುತ್ತಲ್ವಾ, ಆಪರೇಷನ್ ಮಾಡಿ ಸಾಕಿದ್ರೆ. ಪಾಪ ಎಲ್ಲ ತಂದು ಬಿಡ್ತಾರೆ, ಹೊಟ್ಟೆ ಉರಿತೆ. ನಾನು ಆ ಕಡೆಲ್ಲ ಹೋಗೋದಿಲ್ಲ, ನಂಗೆ ಬೇಜಾರು. ಎಲ್ಲರೂ ಟೌನ್ ಅಲ್ಲಿ ಹೋದ್ರೆ ನಾನು ರೋಡ್ ಬಸ್ ಮಧ್ಯದಲ್ಲಿ ಕೂತಿದ್ದೀನಿ, ಆ ಕಡೆ ಯಾವ ನಾಯಿನ ನೋಡಲ್ಲ ನಾನು. ಒಂಥರ ಬೇಜಾರಾಗುತ್ತೆ. ಪಾಪ ಹೆಣ್ಣು ನಾಯಿಗಳನ್ನ ಬಿಡ್ತಾರೆ, ಅನ್ನ ಹಾಕೋದಿಲ್ಲ, ಪಾಪ ಬೇಜಾರಲ್ವಾ. ನಮ್ಮಲ್ಲಿ ಇರೋದೆಲ್ಲ ಹೆಣ್ಣು ನಾಯಿ, 1-2 ಮಾತ್ರ ಗಂಡು ನಾಯಿ ಇರೋದು. ಇಲ್ಲಿಂದ ಅದೊಂದು ಜಾಸ್ತಿ ಹೆಣ್ಣಾಯಿನೇ, ಎಲ್ಲ ಹೆಣ್ಣು ನಾಯಿನೇ, ಎಲ್ಲ ಹೆಣ್ಣು ನಾಯಿ, ಎಲ್ಲ ನಾನೇ ಆಪರೇಷನ್ ಮಾಡಿದ್ದು. ಹೀಗಾಗಿ ಒಂದು ನಮ್ದು ದೊಡ್ಡದೊಂದು ನಾಯಿ ಇತ್ತು, ಹಾರ್ಟ್ ಅಟ್ಯಾಕ್ ಒಂದೇ ಗಳಿಗೆ ಸತ್ತೋಯ್ತದು. ಚೆನ್ನಾಗಿತ್ತು ಒಂದೇ ಗಳಿಗೆ. ನಾನು ಯಾಕೋ ಒಂದು ಮಾತ್ರೆ, ಹುಷಾರಿರೋಲ್ಲ ಮಾತ್ರೆ ಕೊಟ್ಟಿದ್ದು, ಬಂದ ಆಕ್ಷಣ ಬಾಯಿ ತೆರೆದೇ ಬಿಡ್ತದು. ದೊಡ್ಡನೇ ಇದು, ಯಾರನ್ನ ಬರೋಕೆ ಬಿಡ್ತಾರೆ. ಅದಿಲ್ಲ ಅಂತ ಹೇಳಿದ್ರೆ ನನಗೆ ಮನೆಗೆ ಧೈರ್ಯನೇ ಇಲ್ಲ ಈಗ. ಅಷ್ಟ ಮಟ್ಟಿಗೆ ಇತ್ತದು. ಅಮ್ಮ, ಇಲ್ಲಿ ಸುತ್ತಮುತ್ತ ಜನರು ನಿಮ್ಗೇನಾದ್ರು ಅಂದ್ರೆ ಏನಾದ್ರು ಹೇಳ್ತಾರ ಅಂದ್ರೆ ನೀವ್ ಯಾಕೆ ಸಾಕ್ತಾ ಇದ್ದೀರಾ ಅಥವಾ ಹೇಳ್ತಾರೆ, ನೀವ್ ಯಾಕೆ ಕೆಲ್ಸ ಇಲ್ಲ ಅವಳಿಗೆ ಅಂತ. ಕೆಲ್ಸ ಇಲ್ದ ಇದನ್ನೆಲ್ಲ ಸಾಕ್ತಾ ಇದಾರೆ ಅಂತ. ನಮ್ದು ಇನ್ನೊಂದು 3 ನಾಯಿ ಆಪರೇಷನ್ ಮಾಡಿತ್ತು, ಇಲ್ಲಿ ಪಕ್ಕದಲ್ಲಿ ಒಬ್ಬರು ಮನೆಗೆ ಹೋಗಿ ಸೇರ್ಕೊಂಡಿದೆ 3 ನಾಯಿಗಳು. ಹೌದಾ? ಇನ್ನೊಂದು ಬೇಕು ಅಂತ ಹೇಳಿದಾರೆ, ಒಂದು ಬಿಳಿದೊಂದು ದೊಡ್ಡದಿತ್ತಲ್ಲ ಅದನ್ನು ಅವರೇ ಹೋಗಿ ಸೇರ್ಕೊಂಡಿದ್ದಾರೆ. ಅಲ್ಲಿ ಮಾಂಸ ಗಿಂಸ ಎಲ್ಲ ಸಿಕ್ಕುತ್ತಲ್ವಾ, ಆಳುಗಳ ಜೊತೆ ಹೋಗಿ ಅವ್ರ ಅಲ್ಲೇ ಅಭ್ಯಾಸ. 3 ನಾಯಿ, ಒಳ್ಳೆ ನಾಯಿ. ಎಲ್ಲಿ ಬಿಡಿ ಈಗ ಏನಿಗೆ ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು. ಅದಕ್ಕೆ ನಾಯಿನ ಕೊಡಕ್ ಇಷ್ಟಪಡಲ್ಲ ಯಾರು, ನಮ್ಮಂಗೆ ಸಾಕಲ್ಲ. ಅನ್ನ ಹಾಕಿದ್ರು ಆಯ್ತು, ಹಾಕದಿದ್ರು ಆಯ್ತು. ಪಾಪ ಹಾಲ್ ಹಾಕಿ ಹಾಕ್ತಾರ ಜನರು. ನಾಯಿಗಳನ್ನ ಹೆಂಗೋ ಪೇಚಾಡ್ಬೋದು, ಬೆಕ್ಕುಗಳನ್ನ ಬಾರಿ ಕಷ್ಟ. ಹೌದಾ? ಯಾಕಂದ್ರೆ ಅವ್ರು ಎಷ್ಟು ಮುಟ್ಟುಕೊಂಡಿದ್ರು ಔಷಧಿ ಉಯೋಗ ಗಲಾಟೆ ಮಾಡ್ತವೆ. ಅಮ್ಮ, ನಿಮಗೆ ಬೆಕ್ಕಗಳ ಮೇಲೆ ಜಾಸ್ತಿ ಪ್ರೀತಿನ ನಾಯಿಗಳ ಮೇಲೆ? 2ರ ಮೇಲೆ ಪ್ರೀತಿ. ನಾನು ಯಾವ್ದಾಗ ಹೊಡಿಯೋದು ಮಾತ್ರ ಇಲ್ಲ. ನಾನು ನಾಯಿಗಳು ಅದು ಎಷ್ಟು ಗಲಾಟೆ ಮಾಡಲಿ, ಮನುಷ್ಯರಿಗೆ ಬುದ್ಧಿ ಇಲ್ಲ, ಇನ್ನು ನಾಯಿಗಳಿಗೆ ಎಂತ ಬುದ್ಧಿ ಇರುತ್ತೆ. ಬೆಕ್ಕುಗಳಿಗೂ ಇವರಿಗೆ ಒಂದೊಂದು ಕೊಡ್ತೀನಿ, ಹಾಲಲ್ಲಿ ಮಗಿಸ್ತವೆ, ಸಾರು ಮಗಿಸ್ತವೆ, ಆ ರೀತಿ ಮಾಡ್ತವೆ. ಒಂದೊಂದು ಬಿಡ್ತಿದೆ ಆಗ. ಇಲ್ಲಾಂದ್ರೆ ಗಲಾಟೆ ಸಹಿಸಬೇಕಲ್ಲ ಅವ್ರನ್ನ. ಒಂದು ಒಳ್ಳೆ ಬೆಕ್ಕಿತ್ತು, ಗಲಾಟೆ ಮಾಡುದು, ಅದನ್ನೇ ಯಾರೋ ಆಕ್ಸಿಡೆಂಟ್ ಮಾಡಿ ಕೊಂದಾಕ್ಬಿಟ್ರು. ಕಾಲು ಒಂಥರ ಕಪ್ಪೆ ಹಂಗೆ ಹಾರೋದವನು. ಅದೇ ಅದು ರೋಡಿಗೆ ಹೋದಾಗ ನೀವು ಒಂದ್ ಸ್ವಲ್ಪ ನೋಡ್ಕೊತಾ ಇರ್ಬೇಕು. ಇವನೇ ಅಪ್ಪು ನಮ್ದು. ಹೌದಾ? ಇವನ್ ಅಪ್ಪು ಅಂತ ಹೇಳಿದ್ರೆ ಇವನ್ ತಾಯಿನ ಯಾರೋ ಎಷ್ಟು ದಪ್ಪ ಮರಿಯಿರೋ, 1 ತಿಂಗಳು ಮರಿಯಿರಾಗಲೇ ಇವನ ತಾಯಿನ ಆಕ್ಸಿಡೆಂಟ್ ಮಾಡಿದ್ದು. ಬನ್ನು ಕೊಟ್ಟು ಇವನ್ನ ಸಾಕಿದೀನಿ. 4 ವರ್ಷ ಆಯ್ತು ಇವನಿಗೆ, 4-5 ವರ್ಷ ಆಗ್ಲಿಕ್ಕೆ ಆಯ್ತು. ಇದು ಒಂದನೇ ರೋಡಿಗೆ ಹೋಗೋದು. ಬೈಲಿ ಅದಾ ಬೈಲಿ
ಬಾ ಅಮ್ಮ. ಆದ್ರೂ ಅಮ್ಮ ಈ ಮಳೆಗಾಲದಲ್ಲೆಲ್ಲ ಹೆಂಗಿರುತ್ತೆ ನಿಮ್ಗೆ ಇಲ್ಲಿ? ಅಂದ್ರೆ ಎನಿ ಟೈಮ್ ಮಳೆ ಬರ್ತಾ ಇಲ್ಲ, ಇನ್ನೇನ್ ಶುರು ಆಗುತ್ತಲ್ಲ ಮಳೆಗಾಲ. ಮಳೆಗಾಲ ಶುರು ಆಗುತ್ತೆ, ಕಷ್ಟ. ಮಳೆಗಾಲದಲ್ಲಿ ಅನ್ನ ಹಾಕೋದು ಒಂದೇ ಕಷ್ಟ. ಹಾ. ನಾಯಿಗಳು ಬಿಟ್ಟರೆ ಬೇಕಾದ್ರೆ ಅವ್ರವ್ರ ಗೂಡಿಗೆ ಮುಂದೆ ಸೇರ್ಕೊಳ್ತವೆ. ಹಾ. ಮಳೆಗಾಲದ ನನಗೆ ಕಷ್ಟ. ನಿಮಗೆ ಕಷ್ಟ. ಅನ್ನ ಹಾಕಿ ಬರೋ ಹೊತ್ತಿಗೆ ಚಂಡಿ ಆಗಿರುತ್ತೆ. ಇಲ್ಲಿ ಅಂತೂ ಮಳೆಗಾಲ ಬಂದ್ರೆ ಎನಿ ಟೈಮ್ ಮಳೆ ಹೊಡಿತಾನೆ ಇರುತ್ತಲ್ಲ. ಹುಸಿ ಮಳೆಯಾ? ನಿಮ್ ಕಡೆನ ಮಳೆಯಾ? ಒಂದೊಂದ್ ದಿವಸ ಎಲ್ಲ 7 ಇಂಚು 8 ಇಂಚು 10 ಇಂಚು ಮಳೆ ಹೊಡಿತದೆ ಒಂದೊಂದ್ಸಲ. ನಮ್ದು ಇದು ಬೆಟ್ಟ ಅಲ್ವಾ, ಮಳೆ ಜಾಸ್ತಿ. ಅಲ್ಲೊಂದೆರಡು ಬೆಕ್ಕಳು ಕೂತಿದ್ದಾವೆ. ಏನೇನಿಲ್ಲ. ಒಟ್ಟು ನೀವಿರೋ ಜಾಗ ಅಮ್ಮ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ವಾತಾವರಣ ಗಲಾಟೆ ಇಲ್ಲ ಅಲ್ವಾ? ಯಾರ್ದು ಗಲಾಟೆ ಇಲ್ಲ, ಯಾರು ಬಂದು ಬೈಯೋಂಗಿಲ್ಲ. ಅವಾಗ ಗಾಡಿಗಳು ಓಡಾಡ್ತಾವ ಅಷ್ಟೇ ಮೈನ್ ರೋಡಲ್ಲಿ. ನಾಯಿನ ಬಿಟ್ರೆ ನಾ ಅಲ್ಲೇ ಇರ್ತೀನಿ ರೋಡಲ್ಲೇ. ನಾಯಿನ ಕೂರ್ಸೋರ್ಗೆ ಜನರನ್ನ ಬಿಡಲ್ಲ, ನೋಡ್ಕೊಂಡು ಇರ್ತೀನಿ ಯಾವ ಗಾಡಿ. ಪಾಪ ಇವ್ರಿಗೂ ತಿರ್ಬೇಕು ಆಸೆ, ಏನ್ ಮಾಡುದು. ಅಲ್ಲೇ ಮನೇಲಿ ಒಂದು 7-8 ನಾಯಿ ಉಂಟು, ಬಂದ ಹಿಡಿದು ಬಿಡ್ತಾರೆ. ಹಿಡಿದು ಬಿಡ್ತಾವ ಬೆಕ್ಕಳನ್ನ. ಇವ್ರ ಪಾರ ಇರ್ಬೇಕಿಲ್ಲ ರೋಡಿಗೆ ಹೋಗದಂಗೆ. ಅಲ್ಲಿ ಅದೇ ಕಷ್ಟ. ಜಾಗ ಎಲ್ಲ ಚೆನ್ನಾಗಿದೆ ಇಲ್ಲಿ, ನಾಯಿ ಸಾಕಕ್ಕೆ. ಯಾರ್ದು ಗಲಾಟೆ ಇಲ್ಲ. ಬೆಳಿಗ್ಗೆ ನಾಯಿನ ಬಿಟ್ಬಿಟ್ರೆ ಯಾರಾದ್ರೂ ಬಂದ್ರೆ ಮಾತ್ರ ರೋಡಲ್ಲಿ ಅವ್ರ ಪಾಡು ದೇವರಿಗೊಬ್ಬರಿಗೆ ಗೊತ್ತು. ಅಂದ್ರೆ ಗಲಾಟೆ ಮಾಡ್ತಾವಲ್ಲ, ಬರೀ ಹಿಂಗ್ ನಡ್ಕ ಹೋಗ್ತಾ ಇದ್ರು ಬೊಗ್ಲಕ್ ಶುರು ಮಾಡ್ಬಿಡ್ತವೆ. ಅಂದ್ರೆ ಹೊಸೊಬ್ರು ಯಾರು ನೋಡಿದಾಗ ಬೊಗ್ಲುತ್ತವ ಅಷ್ಟೇ. ಹೊಸಬ್ರಲ್ಲಿ ಯಾವಾಗ್ಲೂ ಬಂದ್ರು ಅವ್ರಂಗೆ. ಹೌದಾ? ಯಾರು ಬಟ್ ನಿಮ್ಮನ್ನೊಬ್ರನ್ ಬಿಟ್ರಿ ಎಲ್ಲರಿಗೂ ಬೊಗ್ಲು ಗಲಾಟೆ ಮಾಡೋದೆ. ಗಲಾಟೆ ಮಾಡೋದೆ. ತೋಟ ಗಿಟ ಆಡ್ಕೊಂಡಿರ್ಬೋದ, ರೋಡ್ಗೆ ಹೋಗೋದು ಅದೇ ಕಷ್ಟ. ಪೆಡಿಗ್ರಿ ಡ್ರಮ್ಮಲ್ಲಿ ಪೆಡಿಗ್ರಿ ಇರ್ತಲ್ವಾ, ಅದ್ರೊಳಗೆ ಹೋಗಿ ಒಳಗೆ ಆ ಡ್ರಮ್ಮನ್ನು ಮುಚ್ಚಿನ ತೆಗೆದು ಅದ್ರೊಳಗೆ ನುಗ್ಗುತ್ತಾರೆ. ಅಷ್ಟು ಗಲಾಟೆ. ಐ ಬಲೆ ಬರ